ಡಬಲ್ ಟಿಕರ್ ಬಂದ್ರೆ ಅದನ್ನ ಹೊಡೆದ್ಬಿಟ್ಟು ಮಾಡ್ತೀರಾ ಅಥವಾ ಅದರ ಪ್ಲಾನಿಂಗ್ ಏನಂತ ಹೇಳಿದ್ರು? ಈಗ ಡಾಲ್ಮಿಯಾ ಫ್ಲೈಓವರ್ ಬಗ್ಗೆ ಅಧಿಕಾರಿಗಳು ಹೇಳಿರೋದು ಏನು ಅಂದರೆ, ಎಕ್ಸಿಸ್ಟಿಂಗ್ ಪ್ಲ್ಯಾನ್ನ ಪ್ರಕಾರ ಡಾಲ್ಮಿಯಾ ಫ್ಲೈಓವರನ್ನು ಒಡೆಯೋದಿಲ್ಲ. ಡಾಲ್ಮಿಯಾ ಫ್ಲೈಓವರ್ನ ಪಕ್ಕದಲ್ಲಿ 6 ಜಾಗಗಳಲ್ಲಿ ನಾವು ಗರ್ಡರ್ಗಳನ್ನು ಹಾಕಿ, ಕಂಬಗಳನ್ನು ಹಾಕಿ ನಾವು ಡಾಲ್ಮಿಯಾ ಫ್ಲೈಓವರ್ನ ಮೇಲೆ ನಾವು ಮೆಟ್ರೋ ತೊಗೊಂಡು ಹೋಗ್ತೀವಿ ಅನ್ನೋದನ್ನು ಈಗ ಹೇಳಿದ್ದಾರೆ. ಬಟ್ ಇದು ಈಗ ಸದ್ಯಕ್ಕೆ ಕೇಂದ್ರ ಸರ್ಕಾರ ಅಪ್ರೂವ್ ಮಾಡಿರುವಂಥ DPRನ ಪ್ರಕಾರ ಇರುವಂಥ ಡಿಸೈನ್. ಅಕಸ್ಮಾತ್ ಏನಾದರೂ ಡಬಲ್ ಡೆಕ್ಕರ್ ಬರುತ್ತೆ ಅನ್ನೋದಾದರೆ ಆಗ ಡಾಲ್ಮಿಯಾ ಫ್ಲೈಓವರ್ನ ತೆಗೆದು ಹೊಸ ಲ್ಯಾಂಡ್ ಎಕ್ವಿಸಿಷನ್ ಮಾಡ್ಕೊಳ್ಳದಲೆ ಈಗೇನು ನಮ್ಮ ಪುನೀತ್ ರಾಜ್ಕುಮಾರ್ ರಿಂಗ್ ರೋಡ್ ಮೇನ್ ರೋಡ್ ಇದೆ ಅದೇ ರೋಡ್ನಲ್ಲೇನೇ ಡಬಲ್ ಡೆಕ್ಕರ್ ಫ್ಲೈಓವರ್ ಬರುತ್ತೆ ಅನ್ನೋದನ್ನು ಅಧಿಕಾರಿಗಳು ತಿಳಿಸಿದ್ದಾರೆ. ಇನ್ನೊಂದು 2 ತಿಂಗಳಲ್ಲಿ ಫೀಸಿಬಿಲಿಟಿ ರಿಪೋರ್ಟು ಬರುತ್ತೆ, ಅದಾದಮೇಲೆ ನಾವು ಇನ್ನೂ ಕ್ಲಾರಿಟಿಯಿಂದ ನಿಮಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಾನು ಅಧಿಕಾರಿಗಳಿಗೆ ಮತ್ತೊಂದು ಸತಿ ಇವತ್ತು ಸೂಚನೆ ಕೊಟ್ಟಿದ್ದು, ಸಾರ್ವಜನಿಕರ ಮಧ್ಯದಲ್ಲೂ ಮೀಟಿಂಗ್ನಲ್ಲಿ ಹೇಳಿದ್ದೇನು ಅಂದರೆ, ನೀವು ಏನು ಮಾಡಿದ್ರೂ ಕೂಡ ಜನಪ್ರತಿನಿಧಿಗಳ ಗಮನಕ್ಕೆ ಮತ್ತು ಆ ಭಾಗದಲ್ಲಿರುವಂಥ ಸಾರ್ವಜನಿಕರ ಗಮನಕ್ಕೆ ಅವ್ರಿಗೆ ತಂದು ನೀವು ಇದನ್ನು ಮಾಡಬೇಕು. ಯಾರಿಗೂ ಹೇಳದೆ ಕೇಳದಲ್ಲೇ ನಾವು ಏಕಾಏಕಿಯಾಗಿ ನಮಗೆ ಮನಸ್ಸಿಗೆ ಬಂದಂತೆ ನಾವು ಮಾಡ್ತೀವಿ ಅನ್ನುವಂಥ ಧೋರಣೆಯಿಂದ ಹೊರಗಡೆ ಬರಬೇಕು ಅನ್ನುವಂಥದ್ದು ನಾವು ಹೇಳಿದ್ವಿ. ಸರ್, ವೇಗ ಸಿಟಿ ಮಾಲ್ ಹತ್ರ ಮಂತ್ರಿ ಎಲೈಟ್ ಅಪಾರ್ಟ್ಮೆಂಟ್ಸ್ ಅವರಿಗೆ ಆಚೆ ಬರೋದಕ್ಕಾಗ್ತಾ ಇಲ್ಲ ಬಿಕಾಸ್ ಆಫ್ ಮೆಟ್ರೋ ಇಂದ ಅಂತ. ಸೊ ಅದು ಯಾವ ರೀತಿ? ಅಲ್ಲಿ ಏನಾಗಿದೆ ಅಂತಂದರೆ, ಅಲ್ಲಿ ಒಂದು ಸರ್ವಿಸ್ ರೋಡ್ ಇದೆ. ಆ ಸರ್ವಿಸ್ ರೋಡ್ ಅವರು ಅಲ್ಲಿ ಒಂದು ದೇವಸ್ಥಾನ ಅಡ್ಡ ಬಂದು ಮತ್ತು ಒಂದು ಸ್ವಲ್ಪ ಜಾಗ ಅಡ್ಡ ಆಗಿರೋದ್ರಿಂದ ಒಂದೇ ಸತಿ ಅದು ರೋಡ್ ದೊಡ್ಡದಿರುವಂಥದ್ದು ಅಲ್ಲಿ ಮಂತ್ರಿ ಎಲೈಟ್ ಹತ್ರ ಸಣ್ಣ ಆಗುತ್ತೆ. ಈಗ ಅದಕ್ಕೆ BBMP ಕಮಿಷನರ್ ಹತ್ರನೂ ಮಾತನಾಡಿದೆ. ಆ ದೇವಸ್ಥಾನ ಜಾಗನ ಅಕ್ವಿಸಿಷನ್ ಮಾಡಿ ಆ ಸರ್ವಿಸ್ ರೋಡ್ನ ತೆಗೆದುಹಾಕಿದ್ರೆ ಕ್ಯಾರೇಜ್ ವೇ ದೊಡ್ಡದಾಗುತ್ತೆ ಮತ್ತು ಫ್ರೀ ಲೆಫ್ಟ್ ಟರ್ನ್ ಮಾಡ್ಕೊಳ್ಳಿಕ್ಕೆ ಜನಕ್ಕೆ ಸಹಾಯ ಆಗುತ್ತೆ. ಪ್ರತಿ ದಿವಸ 1 ಗಂಟೆ 2 ಗಂಟೆ ಜಾಮ್ ಆಗುತ್ತೆ ಆ ರೋಡ್ನಲ್ಲಿ. ಇದೊಂದು ಸಣ್ಣದೊಂದು ಕೆಲಸ ಮಾಡಿಕೊಟ್ರೆ ಜನ ಫ್ರೀ ಲೆಫ್ಟ್ ಟರ್ನಲ್ಲಿ ಉಪಯೋಗ ಆಗುತ್ತೆ. ಇದನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಇನ್ನೊಂದು 15 ದಿವಸದೊಳಗಡೆ ಅದಕ್ಕೆ ನಾವು ಏನೋ ಒಂದು ಸೊಲ್ಯೂಷನ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇಲ್ಲಿ BBMP ಅಧಿಕಾರಿಗಳು 15 ದಿವಸ ಅಂತಾರೆ, ಅದು 15 ತಿಂಗಳಾದರೂ ಕೂಡ ಏನೂ ಮಾಡಿರಲ್ಲ ಅವರು. ಅದನ್ನು ಹಿಂದೆ ಬಿದ್ದು ಅದನ್ನು ಮಾಡಿಸುವಂಥ ಕೆಲಸ ನಾವೆಲ್ಲರೂ ಸೇರಿ ಪ್ರಯತ್ನ ಮಾಡ್ತೀವಿ. ಹೇಳ್ಕೊಂಡು ಮಾತನ್ನ ಕೇಳಿದ್ವಿ, ನನ್ನ ಆಫೀಸ್ ರಸ್ತೆನ ನಾನು ಇನ್ನೂ ಸರಿ ಮಾಡಿಸ್ಕೊಳಕ್ಕೆ ಆಗ್ತಲ್ಲ. ಯಾಕೆ ಸರ್ ಇಂಥ ಕೆಟ್ಟ ಪರಿಸ್ಥಿತಿ ಯಾಕೆ? ಸರ್, ನಾನು ಮೊನ್ನೆ ನನ್ನ ಸಾಮಾಜಿಕ ಜಾಲತಾಣಗಳಲ್ಲೂ ನಾನೊಂದು ಪೋಸ್ಟನ್ನು ಬರೆದಿಟ್ಕೊಂಡಿದ್ದೆ. ಇವತ್ತು ಬೆಂಗಳೂರಿನ ಸ್ಥಿತಿ ಹೆಂಗಾಗಿದೆ ಅಂತಂದರೆ, ಸಾರ್ವಜನಿಕರು ಅವ್ರ ಮನೆ ಹತ್ತಿರದಲ್ಲೂ ಕೂಡ ಒಂದು ಸಣ್ಣ ಪುಟ್ಟ ಅಂಗಡಿಗೆ ಹೋಗ್ಲಿಕ್ಕೂ ಕೂಡ ಸಾಧ್ಯ ಆಗಲಿರೋ ಮಟ್ಟಕ್ಕೆ ಟ್ರಾಫಿಕ್ ಜಾಮ್ ಆಗಿದೆ. ನೀವು ಪ್ರತಿ ತಿಂಗಳು ನೀವು ನೋಡ್ತಾ ಹೋದರೆ ಟ್ರಾಫಿಕ್ ಸಮಸ್ಯೆ ಬೆಂಗಳೂರಿನಲ್ಲಿ ಜಾಸ್ತಿ ಆಗ್ತಾ ಇದೆಯೇ ಹೊರತು ಕಡಿಮೆ ಆಗ್ತಾ ಇಲ್ಲ. ಮುಂಚೆ ಶನಿವಾರ ಭಾನುವಾರನಾರು ಹೊರಗಡೆ ಹೋಗ್ಬೋದಿತ್ತು, ಸ್ವಲ್ಪ ಟ್ರಾಫಿಕ್ ಕಡಿಮೆ ಇರುತ್ತೆ ಅಂತಿತ್ತು. ಇವತ್ತು ಭಾನುವಾರದೊತ್ತು ಕೂಡ ನಿಮಗೆ ಹೊರಗಡೆನೇ ಹೋಗೋಕ್ಕಾಗದಲ್ಲೇ ಇರುವಂಥ ಮಟ್ಟಕ್ಕೆ 2 ಗಂಟೆ 3 ಗಂಟೆ ಟ್ರಾಫಿಕಲ್ಲಿ ಜನ ಇರ್ತಾರೆ. ಅದರಲ್ಲೂ ಗಾರ್ಮೆಂಟ್ ಕೆಲಸಕ್ಕೆ ಹೋಗೋರು, ಮತ್ತೊಂದು ಕಡೆ ಕೆಲಸಕ್ಕೆ ಹೋಗೋರು, ಸಾರ್ವಜನಿಕರ ಜನ, ಸಾಮಾನ್ಯ ಜನ 2 ಗಂಟೆ 3 ಗಂಟೆ ಬಸ್ಸಲ್ಲಿ, ಇನ್ನೊಂದರಲ್ಲಿ ಟ್ರಾಫಿಕಲ್ಲಿ ಸಿಗಾಕೊಂಡಿರ್ತಾರೆ. ಬೈಕ್ಗಳಲ್ಲಿ, ಮತ್ತೊಂದು ಕಡೆ ಜನ ಹೆಂಡತಿ ಮಕ್ಕಳು ಜೊತೆಗೆ ಮನೇಲಿ ಟೈಮ್ ಕಳೆಯೋದಕ್ಕಿಂತ ಜಾಸ್ತಿ ರಸ್ತೆಯಲ್ಲಿ ಟ್ರಾಫಿಕ್ ಜಾಮಲ್ಲಿ ಟೈಮ್ ಕಳೆಯುವಂಥ ಒಂದು ಸ್ಥಿತಿ ಇವತ್ತು ಬೆಂಗಳೂರಿನಲ್ಲಿ ಉಂಟಾಗಿದೆ. ಟ್ರಾಫಿಕ್ ಬಗೆಹರಿಬೇಕು ಅಂತಂದರೆ ಬೆಂಗಳೂರಿನಲ್ಲಿ ನಾವು ಆದಷ್ಟು ಬೇಗ ರ್ಯಾಡಿಕಲ್ ಸೊಲ್ಯೂಷನ್ಸನ್ನು ತಗೊಳ್ಬೇಕು. ಉದಾಹರಣೆಗೆ ಇವತ್ತು ಸಿಂಗಾಪುರಲ್ಲಿ, ಚೈನಾ ದೇಶದಲ್ಲಿ, ಬ್ರೆಜಿಲ್ನಲ್ಲಿ, ಲಂಡನ್ನಲ್ಲಿ, ಪ್ರಪಂಚದ ಎಷ್ಟೋ ದೇಶಗಳಲ್ಲಿ ಈ ಥರದ್ದು ಟ್ರಾಫಿಕ್ ಜಾಸ್ತಿ ಇರುವಂಥ ನಗರಗಳಲ್ಲಿ ನಂಬರ್ ಆಫ್ ಕಾರ್ಸನ್ನು ರಿಸ್ಟ್ರಿಕ್ಟ್ ಮಾಡುವಂಥ, ಎಷ್ಟು ಕಾರು ಸಿಟಿಲಿ ಇರಬೇಕು ಓಡಾಡಬೇಕು ಅನ್ನೋದಕ್ಕೆ ಲೈಸೆನ್ಸಿಂಗ್ ಮಾಡುವಂಥ ಈ ರೀತಿ ಎಷ್ಟೋ ಒಂದು ಆ್ಯಕ್ಟಿವಿಟೀಸ್ಗಳು ಆ ದೇಶಗಳಲ್ಲಿ ನಡೆದಿದೆ. ನಮ್ಮಲ್ಲಿ ಯಾರು ಬೇಕಿದ್ರೂ ಕಾರ್ ತೊಗೋಬೋದು, ಎಷ್ಟು ಬೇಕಿದ್ರೂ ಕಾರ್ ತೊಗೋಬೋದು, ಎಷ್ಟಾದರೂ ವೆಹಿಕಲ್ ತೊಗೊಳ್ಬೋದು, ಯಾವತ್ತಾದರೂ ಓಡಾಡಿಸ್ಬೋದು. ಈ ರೀತಿ ನಾವು ಫ್ರೀಡಮ್ ಕೊಟ್ಟಿದ್ದೀವಿ. ರಸ್ತೆಗಳ ಸೈಜ್ ಅಷ್ಟೇ ಇರುತ್ತೆ, ವೆಹಿಕಲ್ ಮಾತ್ರ ಜಾಸ್ತಿ ಆಗ್ತಾ ಇರುತ್ತೆ. ಪ್ರತಿ ದಿವಸ ಬೆಂಗಳೂರಿಗೆ ದೇಶದ ಎಲ್ಲ ಕಡೆಯಿಂದ ಜನ ಬರ್ತಾ ಇದ್ದಾರೆ. ಪ್ರತಿ ದಿವಸ ಬೆಂಗಳೂರನ್ನ ನಾವು ಟ್ರಾಫಿಕನ್ನು ಬಗೆಹರಿಸಲಿಲ್ಲ ಅಂದರೆ ಇನ್ನು 10 ವರ್ಷದಲ್ಲಿ ಬೆಂಗಳೂರಿನಲ್ಲಿ ಜನಕ್ಕೆ ಓಡಾಡೋಕ್ಕೆ ಆಗಲ್ಲ ಅಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ನಾನು ಆದ್ದರಿಂದ ಉಪಮುಖ್ಯಮಂತ್ರಿಗಳು, ಬೆಂಗಳೂರಿನ ಇನ್ಚಾರ್ಜ್ ಮಿನಿಸ್ಟರ್ ಆಗಿರುವಂಥ DK ಶಿವಕುಮಾರ್ ಅವ್ರಿಗೂ ನಾನು ಮನವಿ ಮಾಡಿದ್ದು, ನೀವು ದಯವಿಟ್ಟು ಒಂದು ಮೀಟಿಂಗ್ನ ಕರೀರಿ, ಜನಪ್ರತಿನಿಧಿಗಳು ಮತ್ತು ಟ್ರಾಫಿಕ್ ಎಕ್ಸ್ಪರ್ಟ್ಸ್ಗಳದ್ದು. ನಾವು ಶಾರ್ಟ್ ಟರ್ಮ್ನಲ್ಲಿ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆನೇ ಬಗೆಹರಿಸಲಿಕ್ಕೆ ಏನು ಸೊಲ್ಯೂಷನ್ಸ್ ತೊಗೊಳ್ಬೋದು? ನಾವು ಆಡ್ ಈವನ್ ಥರದ್ದು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತಾ? ಕಂಪಲ್ಸರಿ ಕೆಲವು ದಿವಸ ನಾವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಎಲ್ಲರೂ ಉಪಯೋಗಿಸ್ಬೇಕು ಅನ್ನೋದಕ್ಕೆ ನಾವು ಕಾನೂನು ತರಲಿಕ್ಕಾಗತ್ತಾ ಅಥವಾ ಎನ್ಕರೇಜ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತಾ?